ಎಲ್ಲ ಆತ್ಮಬಂಧುಗಳಿಗೂ ಸ್ವಾಗತ ಹಾಗೂ ಶುಭ ಸಂಜೆ. ಸ್ವಲ್ಪ ರೈಸ್ ಮಾಡಿ, ವಾಲ್ಯೂಮ್ ರೈಸ್ ಮಾಡಿ, ಸ್ವಲ್ಪ ಸದ್ಗುರು ಜಾಸ್ತಿ ಮಾಡಬೇಕು. ಸಾಕಾಗುತ್ತೆ. ಸರಿ, ಎಲ್ಲರೂ ದೀರ್ಘವಾಗಿ 5 ಸಲ ಓಂಕಾರನ ಉಚ್ಚಾರ ಮಾಡೋದ್ರ ಮೂಲಕ ಪ್ರಾರಂಭ ಮಾಡೋಣ. ಜೊತೆಲಿ ಎಲ್ಲರೂ 5 ಸರಿ ಓಂಕಾರ ಉಚ್ಚಾರ ಮಾಡೋಣ. एको देवः सर्वभूतेषु गूढः सर्वान्तर्यामी सद्गुरुवे नमो अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुरुवे नमो नमः. ಎಲ್ಲ ಆತ್ಮಬಂಧುಗಳಿಗೂ ಸ್ವಾಗತ ಹಾಗೂ ಶುಭ ಸಂಜೆ. ನಾಳೆಯಿಂದ ಪ್ರಾರಂಭ ಆಗುವಂಥ ಅನುಸಂಧಾನ ಅಮೃತ ಒಂದು ದಿವ್ಯ ಜೀವ ಶಿವ ಐಕ್ಯ ಹೇಗೆ ಅನ್ನೋಂಥ ಸ್ವತಃ ಪ್ರತ್ಯಕ್ಷಾನುಭವದಲ್ಲಿ ಸ್ವಾನುಭವದಲ್ಲಿ ಎಲ್ಲರೂ ತಿಳ್ಕೊಳ್ಳೋಂಥ ಒಂದು ಪುಟ್ಟ ಹೆಜ್ಜೆ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆಗುತ್ತೆ.
ಅದ್ರ ಪೂರ್ವಭಾವಿಯಾಗಿ ಇವತ್ತು ಕರೆದಿದ್ದಾರೆ. ಈಗ ಕಡಿಮೆ ಇದೆಯಮ್ಮ ಸೌಂಡು? ಇವತ್ತು ಆ ಶಬ್ದ ಇದನ್ನೆಲ್ಲ ಸರಿ ಮಾಡ್ಕೋತಾರೆ. ಸ್ವಲ್ಪ ಕೇಳಿಸುವಂಥದ್ದು ಕಡಿಮೆ ಇದ್ದರೆ ಅವ್ರನ್ನ ಬೇಕಾದರೆ ಮುಂದೆ ಕರ್ಕೋಬೋದು. ಸರಿ ಇದೆಯಾ? ಎಕೋ ಬರ್ತಾ ಇದೆಯಾ? ಹೇಗಿದೆ? ಹಾಂ, ಸರಿ ಸರಿ. ಅದು ಸೆಟಪ್ ಮಾಡ್ಕೊಳ್ತಾರೆ ನೀವು ಹೇಳಿದ್ರೆ. ಈಗಲೇ ಅದನ್ನ ಶಿವಮೊಗ್ಗದಿಂದ ಬಂದಿರೋರು ಎಷ್ಟು ಜನ ಇದ್ರೆ ಇಲ್ಲಿ ಶಿವಮೊಗ್ಗದವರೇ? ಸಂತೋಷ. ಪರಸ್ಥಳದಿಂದ ಬಂದಿರೋರು ಸದ್ಯಕ್ಕೆ ಒಬ್ಬರು. ಓಕೆ, ಬೆಳಗ್ಗೆ ಬೇಗ ಬರಬೇಕಾಗುತ್ತೆ. ಅದರಿಂದ ಈಗ ಸಂಜೆ ನೋಡಿಕೊಂಡ್ರೆ ಸ್ಥಳ ಎಲ್ಲಿದೆ ಅನ್ನೋದು ಗೊತ್ತಾಗ್ಲಿ ಅನ್ನೋದ್ರಿಂದ ಕರೆಸಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಯಾರಿಗೆ ಬರೋದಕ್ಕೆ ತೊಂದರೆ ಇದೆಯೋ ಅಥವಾ ವೆಹಿಕಲ್ಸ್ ಏನಾದರೂ ಇಲ್ಲದೆ ಇದ್ದರೆ ಅವರ ಒಂದು ಸ್ಥಳದಿಂದ ಬರುವಂಥ ಇನ್ನೊಬ್ಬರ ಜೊತೆಲಿ ಬರಬಹುದು. ಅದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಸೊ ಈಗ 11 ಅಥವಾ 12 ದಿನದ ಕಾರ್ಯಕ್ರಮ ಆಗುತ್ತೆ ಒಟ್ಟಾರೆಗೆ. ಹಂತ ಹಂತವಾಗಿ ಹೇಗೆ ಜೀವನದ ಒಂದು ಪರಮೋಚ್ಚ ಧ್ಯೇಯವನ್ನು ಕಂಡುಕೊಳ್ಳುವಂಥದ್ದು, ಅದ್ರ ಜೊತೆಯಲ್ಲಿ ಇರುವಂಥ ಜೀವನವನ್ನು ಸರಳ ಮಾಡಿಕೊಳ್ಳುವಂಥದ್ದು, ಮತ್ತು ಅದರ ಪೂರ್ಣತೆಗೆ ಅದನ್ನು ಅನುಭವಿಸ್ತಾ ಸಮಗ್ರವಾದ ಮತ್ತು ಎಲ್ಲ ರೀತಿಯಿಂದನೂ ಜೀವನವನ್ನು ಹಗುರ ಮಾಡಿಕೊಂಡು ಮತ್ತು ಆನಂದದಿಂದ ಹೇಗೆ ನಾವು ಇರೋವಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ತನಗೂ ಹಾನಿ ಮಾಡಿಕೊಳ್ಳದೆ ಬೇರೆಯವ್ರಿಗೂ ಹಾನಿ ಮಾಡದೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಕೆಲವು ಯುಕ್ತಿಗಳು, ಅದಕ್ಕೆ ತಂತ್ರ ಅನ್ನೋ ಪದ ಬಳಸಿದ್ದೀವಿ. ಹೇಗಪ್ಪ ಅಂದರೆ ಜೀವನಕ್ಕೆ ಬೇಕಾದಂಥ ಕೆಲವು ಅಸ್ತ್ರಗಳ ಕೈಯಲ್ಲಿದ್ದರೆ ಸರಳ ಮಾಡ್ಕೋಬೋದು. ಆ ಸರಳ ಅಸ್ತ್ರಗಳನ್ನ ಬರೀ ತಿಳ್ಕೊಳ್ಳೋದಲ್ಲ, ಅವನ್ನ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಅದನ್ನು ಭಾಳ ವಿಶದವಾಗಿ ತಿಳ್ಕೊಳ್ತಾ ಹೋಗೋಣ ಹಂತ ಹಂತವಾಗಿ. ಇವತ್ತು ಸ್ವಲ್ಪ ಪ್ರಾರಂಭಿಕ ಹಂತವಾಗಿರೋದ್ರಿಂದ ಇದ್ರ ಪರೀಕ್ಷೆ ಎಲ್ಲ ಮಾಡ್ಕೊಳ್ತಾರೆ. ಆಡಿಯೋ ಈಗ ಕೊನೆವರೆಗೂ ಕೇಳಿಸ್ತಾ ಇದೆಯಲ್ವಾ? ಸ್ಪಷ್ಟತೆ ಇದೆಯಾ ಅಥವಾ ಕೊನೆಯವರೆಗೆ? ಅಲ್ಲಿವರೆಗೂ ಇದೆಯಲ್ಲ? ಕ್ಲಿಯರ್ ಇಲ್ಲ. ಹಾಂ ಹಾಂ ಹಾಂ, ಅದು ಸ್ವಲ್ಪ ಸೆಟ್ ಮಾಡಬೇಕಾಗತ್ತೆ. ಸ್ವಲ್ಪ ನೀವು ಮುಂದೆ ಬಂದರೆ ಕ್ಲಿಯರ್ ಇಲ್ದಿದ್ದವರಿಗೆ ಸಹಾಯ ಆಗ್ಬೋದು. ಹಾಗಾಗಿ ಹಿರಿಯರಿಗೆ ಮೋಸ್ಟ್ಲಿ ಸ್ವಲ್ಪ ಆಲಿಸುವಿಕೆ ಸಮಸ್ಯೆ ಇದ್ದವರಿಗೆ ಈ ಪಕ್ಕದಲ್ಲಿ ಹಾಕ್ಕೊಟ್ರೆ ಅವರಿಗೆ ಸ್ಪಷ್ಟವಾಗಿ ಕೇಳಿಸ್ಬೋದು ಮೋಸ್ಟ್ಲಿ. ಅದೊಂದು
ಈಗ ಹೆಂಗವ್ರಿಗೆ ಚೆನ್ನಾಗಿ ಕೇಳಿಸುತ್ತೆ, ಸ್ವಲ್ಪ ವಯಸ್ಸಾದವ್ರಿಗೆ ನಮಗೆ ಮಂದ ಆಗಿರುತ್ತೆ. ಹಾಗಾಗಿ ಈಗ ಸಮ ಮಾಡ್ಕೋಬೇಕಾಗತ್ತೆ ಅದನ್ನು. ತೀರಾ ಜಾಸ್ತಿ ಆದರೆ ಪಾಪ ಇವರಿಗೆ ಬಹಳ ಆಯಿತು ಅನಿಸುತ್ತೆ, ಅವರಿಗೆ ಕಡಿಮೆ ಅನಿಸುತ್ತೆ. ಹಾಗಾಗಿ ಅವ್ರನ್ನೇ ಮುಂದಕ್ಕೆ ಕರೆಸ್ಕೊಂಡು ಚೆನ್ನಾಗಿರುತ್ತೆ. ತಾವಲ್ವ ಹೇಳಿದ್ದು? ಈಗ ಕೇಳಿಸ್ತಾ ಇದೆಯಾ? ಹಾಂ 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 ಸರಿ. ಹೇಗೆ ಒಂದು ವಾಹನನ ಓಡಿಸೋದಕ್ಕೆ ಬಂದರೆ ಪ್ರಯಾಣ ಸುಲಭ ಅನಿಸುತ್ತೆ. ಈಗ ಎಲ್ಲರೂ ವಾಹನದಲ್ಲಿ ಬಂದ್ವಲ್ವ, ಎಲ್ಲರೂ ವಾಹನದಲ್ಲೇ ಬಂದಿದ್ರೆ ಅನ್ಕೋತೀವಿ. ಈಗ ದೂರದಿಂದ ವಾಹನ ಒಂದು ವೇಳೆ ನಮಗೆ ಓಡಿಸೋದಕ್ಕೆ ಬರಲಿಲ್ಲ ಅಂದರೆ ವಾಹನನ ಬೈತೀವಿ. ಇದು ವಾಹನ ಇರೋದೇ ಆಕ್ಸಿಡೆಂಟ್ ಮಾಡೋದಕ್ಕೆ, ನೋಡಿ ಕೈ ಮುರಿತು, ಕಾಲು ಮುರಿತು, ಇದ್ರ ಸವಾಸನೆ ಬೇಡ ಅಂತ ಅನಿಸುತ್ತೆ. ಆದರೆ ಒಂದಷ್ಟು ಡ್ರೈವಿಂಗ್ ಕಲ್ತ ಮೇಲೆ ಈಗ ಹೇಗಿದೆ, ಬಹಳ ಉಪಯುಕ್ತವಾಗಿದೆ. ಆ ಡ್ರೈವಿಂಗ್ ಕಲೀಲಿಲ್ಲ ಅಂದರೆ ನಾವು ಎಷ್ಟು ಒಳ್ಳೆ ಕಾರ್ ಕೊಟ್ಟರು ಕೂಡ ಎಲ್ಲಿ ನಿಜವಾಗ್ಲೂ ಆಕ್ಸಿಲೇಟರ್ ಒತ್ತಬೇಕಾಗಿತ್ತು ಅಲ್ಲಿ ಬ್ರೇಕ್ ಒತ್ತೀವಿ. 100% ಎಲ್ಲಿ ನಾವು ಬ್ರೇಕ್ ಒತ್ತಲೇಬೇಕಾಗಿತ್ತು ಅಲ್ಲಿ ಆಕ್ಸಿಲೇಟರ್ ಕೊಟ್ಟು ಇನ್ನೊಂದಷ್ಟು ಅಪಘಾತ ಮಾಡ್ಕೊಂಡು ಕೈಕಾಲು ಮುರ್ಕೋತೀವಿ. ಆಮೇಲೆ ಕೊನೆಗೆ ಈ ಗಾಡಿ ಇರೋದೇ ಆಕ್ಸಿಡೆಂಟ್ ಆಗೋದಕ್ಕೆ, ಇದ್ರ ಸಹವಾಸ ಬೇಡ ಅಂತ ಅಷ್ಟು ಕಷ್ಟಪಟ್ಟು ಕೊಡಿಸ್ದಂಥವ್ರನ್ನ ಬೈಕೋತೀವಿ. ಈ ಗಾಡಿ ಸಹವಾಸ ಬೇಡ, ಇನ್ನು ಆ ಕಡೆ ನೋಡಬಾರ್ದು ನಾವು ಅಂತ. ಅದೇ ಥರ ಈ ಜೀವನ ಅನ್ನೋ ಗಾಡಿ ಯಾವಾಗ ಹೇಗೆ ಬಳಸಬೇಕು ಅನ್ನೋದು ತಿಳ್ಕೊಳ್ದೆ ಬಳಸ್ತಾ ಇರೋದ್ರಿಂದ ಈ ಜೀವನನೇ ಬೇಡಪ್ಪ ಅನ್ನೋಷ್ಟು ಬೇಸರ ಆಗುತ್ತೆ ಕೆಲವು ಸಲ. ಆದರೆ ಅದನ್ನ ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ಕೋಬೇಕು, ಸಮಯೋಚಿತ ಪ್ರಜ್ಞೆ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅಂತ ಅದ್ರ ಅರಿವು ಮತ್ತೆ ಅದನ್ನ ಸ್ವಲ್ಪ ತಿಳ್ಕೊಂಬಿಟ್ವಿ ಅಂದ್ರೆ ಬದುಕು ಬಹಳ ಸರಳ ಆಗುತ್ತೆ, ಸುಂದರವಾಗಿರುತ್ತೆ. ಹಾಗೆ ಜೀವನನ ನಾವು ಬಯೋದಿಲ್ಲ. ಈ ಜೀವನ ಬಂದಿದ್ದಕ್ಕೆ ಸಾರ್ಥಕ ಅನ್ಸುತ್ತೆ, ಬಹಳ ಖುಷಿ ಪಡ್ತೀವಿ ಅದಕ್ಕೋಸ್ಕರ. ಇಂಥ ಜೀವನಕ್ಕೆ ಬೇಕಾದಂಥ ಸರಳ ಯುಕ್ತಿಗಳು, ತಂತ್ರಗಳು ಪೂರ್ವಿಕರು ಬಹಳ ಕೆಲಸ ಮಾಡಿ ನಮಗೋಸ್ಕರ ಮಾಡಿಟ್ಟೋಗಿದ್ದಾರೆ. ಪೂರ್ವಿಕರು ಅಂದರೆ ಋಷಿ ಮುನಿಗಳಿಂದ ಏನಿದೆ, ಅಥವಾ ಜೀವನನ್ನೆಲ್ಲ ಇದಕ್ಕಾಗಿ ತೊಡಗಿಸ್ಕೊಂಡಂಥ ಎಷ್ಟೋ ಸಾಧಕರು, ಮಹಾತ್ಮರುಗಳು ನಮ್ಮ ಜೀವನ ಸರಳ ಆಗಲಿ ಅಂತ ಎಷ್ಟೋ ಯುಕ್ತಿಗಳನ್ನ ಕೊಟ್ಟೋಗಿದ್ದಾರೆ ಜೀವನಕ್ಕೆ ಅಳವಡಿಸ್ಕೊಳ್ಳೋಂಥ. ಅಂಥ ಪೂರ್ವ ಸೂರ್ಯರು ಎಷ್ಟೋ ಜನ ನಮಗೆ ದಯಪಾಲಿಸಿರುವಂಥ ಪ್ರಸಾದವನ್ನು ನಮ್ಮಲ್ಲಿ ಹಂಚಿಕೊಂಡು ಜೀವನನ ಸರಳ ಮಾಡ್ಕೊಳ್ಳೋದು ಮತ್ತು ಸಾರ್ಥಕ ಮಾಡ್ಕೊಳ್ಳೋದು. ಈಗ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೇಕು ಅಂದರೆ ನಾನೇ ತೆಂಗಿನ ಮರ ಹಾಕಿ ಅದು ಬರೋವರೆಗೂ ಕಾಯಬೇಕು ಅಂತಿಲ್ಲ. ಬುದ್ಧಿವಂತರಾದರೆ ಬೆಳೆದಿರೋದ್ರ ಹತ್ರ ಹೋಗಿ ಕೊಡ್ರಪ್ಪ ಅಂತ ಕೇಳಿದ್ರೆ ಕೊಡ್ತಾರೆ. ಹಾಗೆ ಪೂರ್ವಿಕರು ಪಾಪ ಅವರು ಸಾವಿರಾರು ವರ್ಷಗಳ ಕಾಲ ಅದಕ್ಕೋಸ್ಕರ ತಪಸ್ಸು ಮಾಡಿ ಅದಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟು ಅಂತ ಒಂದು ದೈವಿಕ ಫಲವನ್ನು ಎಲ್ಲರ ಅಭ್ಯುದಯಕ್ಕೆ ಕೊಟ್ಟೋಗಿದ್ದಾರೆ. ಇಲ್ಲ ಅವರು ಕೊಟ್ಟಿರೋದೇನು ಬೇಕಾಗಿಲ್ಲ, ನಾನೇ ಬೆಳ್ಕೊಳ್ತೀನಿ ಅಂದರೆ ಇದು ನಮ್ಮ ಅಜ್ಞಾನ ಆಗುತ್ತೆ. ನಾವು ಬೆಳೆಯೋಷ್ಟೊತ್ತಿಗೆ ಏನೇನು ಅವಘಡಗಳಾಗ್ಬೋದು, ಅಷ್ಟು ದಿನ ನೋವು ಪಡಬೇಕು. ಈಗ ಸಿದ್ಧವಾಗಿರೋದೇನಿದೆಯೋ ಅದನ್ನು ಅಳವಡಿಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಈಗ ಆ ಥರದ ಪೂರ್ವ ಸೂರ್ಯರು ಅಂದರೆ ಹಿಂದೆ ಮಾಡಿರೋಂಥ ಮಹಾತ್ಮರುಗಳು ಎಷ್ಟೋ ಒಂದು ಸಂಸ್ಕಾರ ಮಾಡಿ ಕೊಟ್ಟೋಗಿದ್ದಾರೆ. ಅದನ್ನು ಪರಿಷ್ಕರಿಸ್ಬಿಟ್ಟು ಸರಳ ಸೂತ್ರ ರೂಪದಲ್ಲಿ ಕೊಟ್ಟೋಗಿದ್ದಾರೆ. ಸುಮ್ಮನೆ ಈಗ ಒಂದು ಉದಾಹರಣೆಗೆ ಹೇಳೋದಾದರೆ, ಎಲ್ಲ ಕ್ರಿಯೆಯಲ್ಲಿ ನಮಗೂ ಪ್ರಮಾಣ ಮತ್ತು ಪರಿಣಾಮದ ಅರಿವಿರಬೇಕು ಅಂತ. ಎರಡೇ ಪದ, ಒಂದು ಪ್ರಮಾಣ, ಇನ್ನೊಂದು ಪರಿಣಾಮ. ಏನಾಗುತ್ತೆ ಇದರ ಅರಿವಿಟ್ಟುಕೊಂಡು
ಜೀವನನ ಸಾಗಿಸಿದ್ರೆ ಬಹಳ ಸರಳವಾಗಿರುತ್ತೆ ಅಂತ ಒಂದು ಹೇಳ್ತಾರೆ. ಆದ್ರೆ ಅದು ಎಲ್ಲೆಲ್ಲಿಗೆ ಅನುಷ್ಠಾನ ಮಾಡ್ಕೋಬೇಕು ಅಂತ ನಾವು ಚಿಂತಿಸ್ತಾ ಹೋದ್ರೆ, ಈಗ ಅಡುಗೆ ಮನೆ ತಗೋಣ, ಉಪ್ಪು ಪ್ರಮಾಣ ಜಾಸ್ತಿ ಆದ್ರೆ ಏನಾಗುತ್ತೆ? ಸೊ ಸೇವಿಸ್ಲಿಕ್ಕೆ ಆಗೋದಿಲ್ಲ. ಆಗ ಉಪ್ಪನ್ನು ನಿಂದಿಸೋಕ್ಕಾಗುತ್ತಾ? ಏನನ್ಸುತ್ತೆ ಉಪ್ಪನ್ನು ನಿಂದಿಸಿದ್ರೆ? ಉಪ್ಪಿರೋದೇ ಅಡಿಗೆ ಕೆಡಿಸೋದಕ್ಕೆ ಅಂದ್ರೆ ಬಾಲಿಶ ಅನ್ಸುತ್ತಲ್ವಾ? ಸೊ ಅದ್ರ ತಿಳುವಳಿಕೆ ಇಲ್ಲ. ಈಗ ನಮಗೆ ಬೇಕಾಗಿರೋದು ಸರಿಯಾದ ತಿಳುವಳಿಕೆ. ಸೊ ಮತ್ತೆ ತಪ್ಪು ತಿಳುವಳಿಕೆ ಆ ಸರಿಯಾದ ತಿಳುವಳಿಕೆಯಿಂದ ತಾನೇ ಹೋಗುತ್ತೆ. ಅದೇ ಥರ ಉಪ್ಪು ಕಡಿಮೆ ಆದರೆ ಜೀವನದಲ್ಲಿ ಸಪ್ಪೆ ನೀರಸ ಅನಿಸುತ್ತೆ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಪ್ರಮಾಣ ಪರಿಣಾಮದ ಅರಿವಿಟ್ಕೊಂಡ್ಬಿಟ್ರೆ ನಾವು ದೂರುವಂಥದ್ದಿಲ್ಲ, ಬದುಕು ಅಷ್ಟು ಸರಳ ಆಗುತ್ತೆ. ಪದ ಎರಡೇ, ಏನದು? ಒಂದು ಪ್ರಮಾಣ, ಇನ್ನೊಂದು ಪರಿಣಾಮ. ಆದರೆ ಜೀವನದ ದಿಕ್ಕು ಪೂರ್ಣ ಬದಲಾಗುತ್ತೆ ಅದರಿಂದ. ಸೊ ಹಾಗೆ ಬರೀ ಆಲಿಸೋದಲ್ಲ, ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾರ್ಥಕ ಆಗುತ್ತೆ ಬದುಕು. ಹೌದು, ಉಪ್ಪು ಜಾಸ್ತಿ ಆದರೆ ತಿನ್ನಕ್ಕಾಗಲ್ವಂತೆ ಅಂತ ಸುಮ್ಮನೆ ಕೇಳಿದ್ರೆ ಏನೋ ಪ್ರಯೋಜನ ಆಗುತ್ತಾ? ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆಗ ಸಮೃದ್ಧಿ ಆಗಿರುತ್ತೆ ಎಲ್ಲಾನು. ಇಡೀ ಜೀವನದಲ್ಲಿ ಯಾವುದನ್ನ ಹೇಗೆ ಬಳಸ್ಕೋಬೇಕು ಅನ್ನೋ ಯುಕ್ತಿ ಗೊತ್ತಾಯ್ತು ಅಂದ್ರೆ ಎಲ್ಲವೂ ಆನಂದಮಯವಾಗಿರ್ತದೆ. ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕು, ಮತ್ತೆ ಅದ್ರ ಪರಿಣಾಮಗಳು ಏನಾಗ್ಬೋದು ಅಂತ ಒಂದು ವಿವೇಕ ಅಂತ ಕರಿತೀವಿ. ಆ ದೃಷ್ಟಿ ಇಟ್ಕೊಂಡು ಬದುಕಿದ್ರೆ. ಮನೇಲಿ ನೀವೊಬ್ಬರು ಆನಂದವಾಗಿದ್ರೆ ಏನಾಗುತ್ತೆ? ಈಗ ಅಮ್ಮ ಆನಂದವಾಗಿದ್ದಾರೆ ಅಂತ ಅನ್ಕೋಣ, ಸಹಜವಾಗಿ ಮಕ್ಕಳು, ಮನೆಯವರು ಎಲ್ಲರೂ ಆನಂದವಾಗಿರ್ತಾರೆ. ಈ ಮನೆಯವರು ಆನಂದವಾಗಿದ್ರೆ ಪಕ್ಕದ್ದು ಆನಂದವಾಗಿರ್ತದೆ. ಹಾಗೆ ಒಂದು ಕುಟುಂಬದಿಂದ ಹಿಡಿದು, ಒಂದು ಹಳ್ಳಿಯಿಂದ ಹಿಡಿದು, ಹಾಗೆ ಇಡೀ ದೇಶ ಮತ್ತು ಭೂಮಿ ಸಂಪೂರ್ಣವಾಗಿ ಆನಂದವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದು ಎಲ್ಲಿಂದ ಸಾಧ್ಯ ಆಗುತ್ತೆ ಅಂದ್ರೆ ಮೊದಲು ನಮ್ಮಿಂದ ಪ್ರಾರಂಭ ಆದ್ರೆ. ಅದಕ್ಕೆ ಆಧ್ಯಾತ್ಮ ಅಂತ ಹೋದಾಗ ಅದು ಮೊದಲ ಆದ್ಯತೆ ಕೊಡುವಂಥದ್ದು ನೀವು ಸರಿ ಹೋಗ್ರಿ ಅಂತ. ಅದು ಎರಡನೇವ್ರ ಬಗ್ಗೆ ಮಾತಾಡಲ್ಲ. ಮೊದಲೇನು ಹೇಳ್ತದೆ? ನೀವು ಸರಿ ಹೋಗಿ. ಸೊ ನಾವು ಸರಿ ಹೋದ್ರೆ ಮನೆ ಸರಿ ಹೋಗುತ್ತೆ, ಊರು ಸರಿ ಹೋಗುತ್ತೆ, ಹಾಗೆ ರಾಜ್ಯ, ದೇಶ, ಪ್ರಪಂಚವೇ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋ ದಿಕ್ಕಲ್ಲಿ ಸರಳವಾಗಿರೋಂಥ ಸೂತ್ರಗಳು, ಕಷ್ಟ ಇಲ್ಲ. ಆಮೇಲೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದು ಹೇಗೆ ಓಡುತ್ತೆ ಅಂತ. ಈಗ ಡೀಸೆಲ್ ಅಥವಾ ಪೆಟ್ರೋಲ್ ಗಾಡೀಲಿ ಬಂದ್ರಿ ಅನ್ಸುತ್ತಲ್ವಾ? ಈಗ ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ಕೆಟ್ಟೋಗುತ್ತೆ. ಅದೇ ಥರ ಏನಂದ್ರಿ? ಚೋಕಾಗುತ್ತಾ? ಹಾಗೆ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರೆ ಅದು ಕೆಟ್ಟಾಗುತ್ತೆ. ಸೊ ಬರೀ ಒಂದು ಅದಲು ಬದಲಾದ್ರೇನೆ ಇಷ್ಟು ಸಮಸ್ಯೆ ಆಗುತ್ತೆ. ಇನ್ನು ನಾವೇನೇನು ಆಗ್ತಾ ಇದ್ದೀವಿ? ಸೊ ಎಷ್ಟೆಷ್ಟು ರೀತಿಯಲ್ಲೆಲ್ಲ ಗಲಿಬಿಲಿಗಳಾಗ್ಬೋದು. ಸೊ ಹೀಗೆ ಇದಕ್ಕೆ ಏನಾಗಬೇಕಾಗಿದೆ? ಸೊ ಸ್ಥೂಲ ರೂಪವಾಗಿ, ಸೂಕ್ಷ್ಮ ರೂಪವಾಗಿ ಏನೇನು ಹಾಕ್ಬೇಕಾಗಿದೆ ಅನ್ನೋದನ್ನ ಒಂದು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುವಂಥದ್ದು, ಮತ್ತೆ ಅದನ್ನ ಅಳವಡಿಸ್ಕೊಳ್ಳುವಂಥದ್ದು. ಎರಡು ಸಮಸ್ಯೆ ಇರುತ್ತೆ. ಏನಪ್ಪಾ ಅಂದ್ರೆ, ಜಗತ್ತಿನಲ್ಲಿ ಜನಕರು ಇದನ್ನು ಪ್ರಸ್ತಾಪ ಮಾಡ್ತಾರೆ. ಪರಮೋದ್ದೇಶನ ತಿಳ್ಕೋಬೇಕು ಅಂತ ಜನಕರಿಗೆ ಬಹಳ ಆಸೆ ಇರುತ್ತೆ, ಆದ್ರೆ ತಿಳಿಸ್ಕೊಡೋರಿಲ್ಲ ಅಂತ ಅವ್ರಿಗೆ ವ್ಯಥೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅವರು? ಡಂಗೂರ ಸಾರಿಸ್ತಾರೆ. ತಿಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ, ತಿಳಿಸೋರಿಲ್ಲ ಅಂತ ಡಂಗೂರ ಸಾರೋಗು ಅಂತ. ಆತ ಊರೆಲ್ಲ ಡಂಗೂರ ಸಾರ್ತಾ ಹೋಗ್ತಾನೆ. ಯಾರೋ ಒಬ್ಬರು ಋಷಿಮುನಿಗಳು ಊರು ಹೊರಗಡೆ ನದಿ ತಟ್ಟದಲ್ಲಿ ಕುಳಿತಿರ್ತಾರೆ. ಕೇಳಿಸ್ಕೊತಾರೆ ಇವ್ರು ಹೇಳೋದನ್ನ.
ತಿಳ್ಕೊಳ್ಳೋರು ಆಸಕ್ತರಾಗಿದ್ದಾರಂತೆ, ತಿಳಿಸೋರಿಲ್ವಂತೆ ಅಂತ ಆತ ಡಂಗೂರ ಸಾರ್ತಾರೆ. ಅವರು ಕರೆದು ಬಿಟ್ಟವ್ರನ್ನ, ಅದು ಹಾಗಲ್ವ, ತಿಳಿಸೋರು ಆಸಕ್ತರಾಗಿದ್ದಾರಂತೆ, ತಿಳ್ಕೊಳ್ಳೋರಿಲ್ವಂತೆ ಅಂತ ಹೇಳೋಗು ಅಂತ. ಏನಂದ್ರು? ತಿಳಿಸೋರು ಆಸಕ್ತರಾಗಿದ್ದಾರಂತೆ, ತಿಳ್ಕೊಳ್ಳೋರಿಲ್ಲಂತೆ, ಹೋಗು. ಹಾಗಾಗಿ ತಿಳ್ಕೊಳ್ಳೋರಾದ್ರೂ ಸಿದ್ಧ ಆಗ್ಬೇಕು, ಇಲ್ಲ ತಿಳಿಸೋರಾದ್ರೂ ಸಿದ್ಧ ಆಗ್ಬೇಕು. ಎರಡು ಕಡೆ ಸಿದ್ಧ, ಯಾರಾದ್ರೂ ಒಬ್ಬರಾದ್ರೂ ಈ ಒಂದು ಆಂದೋಲನ ಶುರುವಾಗತ್ತೆ ಇದು. ಹಾಗಾಗಿ ಈಗ ತಿಳ್ಕೊಳ್ಳೋರು ಸಿದ್ಧರಾಗಿದ್ದೀರಾ, ಸೊ ತಿಳಿಸೋರು ಯಾರೋ ಬಂದೇ ಬರ್ತಾರೆ. ಆ ಎರಡೂ ಕೂಡ ಅಷ್ಟು ಆದ್ಯತೆ ಇದೆ ಎರಡಕ್ಕೂ. ಬರೀ ತಿಳಿಸೋರಿದ್ದು ಕೇಳೋರಿಲ್ಲ ಅಂದ್ರೆ ಅಲ್ಲಿ ಕೂಡ ಏನು ಪ್ರಯೋಜನವಾಗಲ್ಲ. ಹಾಗೆ ಬಹಳ ಆಸಕ್ತಿಯಿಂದ ತಿಳ್ಕೊಳ್ಳೋರಿದ್ದು ತಿಳಿಸ್ಕೊಡೋರಿಲ್ಲ ಅಂದ್ರೆ ಅದು ಕೂಡ ಪಾಪ ವ್ಯರ್ಥವಾಗೋಗುತ್ತೆ ಇಡೀ ಜೀವನ. ಸೊ ಈ ಎರಡು ಏರ್ಪಟ್ಟಾಗ ಅದನ್ನೇ ಸುಯೋಗ ಅಂತದ್ದು. ಯೋಗ ಅಂದ್ರೇನೆ ಕೂಡುವಂಥದ್ದು, ಇದು ಇನ್ನೂ ಒಳ್ಳೆ ರೀತಿಯಲ್ಲಿ ಕೂಡುವಂಥದ್ದು ಅಂತ. ಸೊ ಈಗ ತಿಳ್ಕೊಳ್ಳೋರು ಮತ್ತೆ ತಿಳಿಸ್ಕೊಡೋರು ಇಬ್ರು ಕೂಡಿದಾಗ ಅದೊಂದು ಮಹಾ ಹಬ್ಬ ಆಗುತ್ತೆ. ಆ ಹಬ್ಬನ ಅನುಭವಿಸೋಣ. ಒಂದು ಸಲಿ ಅದು ಜೀವನದಲ್ಲಿ ನಮಗೆ ಅದರ ರುಚಿ ಬಂದ್ಬಿಡ್ತು ಅಂದ್ರೆ ನಾವು ಬಿಟ್ಟರು ಅದು ಬಿಡೋದಿಲ್ಲ ನಮ್ಮನ್ನ. ಹೇಗೆ ಅರಳಿದ್ರೆ ಅದಕ್ಕೇನು ಸಾಕ್ಷಿ ಬೇಕಾಗಿಲ್ಲ. ಹೂ ಅರಳಿದ್ರೆ ಈಗ ಸುವಾಸನೆ ಬರ್ತಾ ಇದೆ ಅಂತ ಯಾರಾದ್ರೂ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತಾ? ಅದು ಬದುಕಿನಲ್ಲಿ ಕಾಣಿಸುತ್ತೆ, ಪ್ರತಿ ಮುಖದಲ್ಲೂ ಕಾಣಿಸುತ್ತೆ. ಸೊ ಏನಾದ್ರೂ ತಿಳ್ಕೊಂಡಿದ್ರೆ ಮುಖ ಹೇಗಿರುತ್ತೆ? ಸ್ವಲ್ಪ ಅರಳಿರುತ್ತೆ ಹಿಂಗೆ. ಇಲ್ಲ ಅಂದ್ರೆ ಹೇಗೆ ಸುಗಂಧ ಸೂಚಿಸ್ತದ ಹಾಗೆ ನಮ್ಮ ಮುಖಗಳು ಕೂಡ ಸೂಚಿಸ್ಬಿಡ್ತವೆ ನಾವು ಹೇಗಿದ್ದೀವಿ ಅಂತ. ಅದಕ್ಕೇನು ಸಾಕ್ಷಿ ಬೇಕಾಗಲ್ಲ, ನಾವೇ ಸಾಕ್ಷಿಯಾಗಿ ಹೋಗ್ತೀವಿ. ಸೊ ಇಂಥ ಅವಕಾಶ ಸಿಕ್ಕಿದಾಗ ಅದರ ಸದುಪಯೋಗ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ. ಕಳೆದ ವರ್ಷ ಬೆಳಗ್ಗೆ ಸಂಜೆ 2 ಸತ್ಸಂಗಗಳಿರ್ತಿದ್ವು. ಸ್ವಲ್ಪ ಕಷ್ಟ ಆಗಿತ್ತು ಅನ್ಸುತ್ತೆ ಕೆಲವರಿಗೆ ಸಂಜೆ ಮತ್ತು ಬೆಳಗ್ಗೆ ಅಟೆಂಡ್ ಮಾಡುವಂಥದ್ದು. ಈಗ ಕೆಲಸಕ್ಕೆ ಹೋಗುವಂಥವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಬೆಳಗ್ಗೆ 5:45 7:15 ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. 5:40 ಎಲ್ಲರೂ ಆಸೀನರಾಗಿರ್ಬೇಕು ಅಂತ ಕೇಳ್ಕೊಳ್ತೀವಿ. ನಿಮ್ಮಿಂದ ನಿರೀಕ್ಷೆ ಮಾಡುವಂಥದ್ದು ಶ್ರದ್ಧೆ ಒಂದೇ, ಪೂರ್ಣ ಪ್ರಮಾಣದ ಶ್ರದ್ಧೆ. ಅದಿದ್ರೆ ನಾವು ಗೆದ್ದ ಹಾಗೆ. ಶ್ರದ್ಧೆ ಇದ್ರೆ ಗೆದ್ದ ಹಾಗೆ. ಸೊ ತ್ಯಾಗ ಅಂತ ಒಂದು ಸ್ವಲ್ಪ ತ್ಯಾಗದ ಅರ್ಥ ಒಳ್ಳೇದಕ್ಕಾಗಿ ಬಿಡೋದು ಅಂತ ಅಷ್ಟೇ. ಈಗ 1ನೇ ಕ್ಲಾಸ್ ತ್ಯಾಗ ಮಾಡಿದ್ರಿ, ಏನಕ್ಕೆ? 2ನೇ ಕ್ಲಾಸ್ ಹೋಗಕ್ಕೆ. ಈಗ ಸ್ವಲ್ಪ ಸುಖನಿದ್ರೆ ಅಥವಾ ಆ ಒಂದು ಸ್ವಲ್ಪ ಸುಖನ ತ್ಯಾಗ ಮಾಡಿದ್ರೆ ಇನ್ನು ಜೀವನದಲ್ಲಿ ಒಳ್ಳೆ ಆನಂದಕ್ಕಾಗಿ ಅಥವಾ ನಿರಂತರವಾದಂಥ ಸುಖ ಸಿಗುವಂಥ ಸಾಧ್ಯತೆಗಾಗಿ ನಾವು ಒಂದು ಸ್ವಲ್ಪ ತ್ಯಾಗ ಮಾಡೋದು. ಈಗ ಹಾಗಾಗಿ ಅದನ್ನ ವೈರಾಗ್ಯ ಅಥವಾ ಏನೋ ರೋಧಿಸ್ಕೊಂಡು ಬಿಟ್ವಿ ಅಂತ ಅನ್ಕೋಬಾರ್ದು. ಏನಕ್ಕೋಸ್ಕರ ಬಿಡ್ತಾ ಇದ್ವಿ? ಒಳ್ಳೇದಕ್ಕಾಗಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದಕ್ಕಾಗಿ ಅಂತ. ಸೊ ಈಗ ತ್ಯಾಗಿಗಳಾಗಿ ಬಂದಿದ್ದೀರಾ. ಒಂದು ಒಳ್ಳೇದನ್ನ ಖಂಡಿತವಾಗ್ಲೂ ಪಡ್ಕೊಳ್ಳೋಣ ಎಲ್ರು. ಹಾಗೆ ದೀಪದಿಂದ ಇನ್ನೊಂದು ದೀಪ ಹೊತ್ಕೊಂಡ್ರೆ ಅದರಿಂದ ಬೆಳಗಾಗುತ್ತೆ ಎಲ್ಲ ಕಡೆ. ಆ ಹಳೆ ದೀಪಕ್ಕೇನು ನಷ್ಟ ಆಗಲ್ಲ. ಹಾಗೆ ಆ ಜ್ಞಾನ ಎಲ್ಲ ದೀಪಗಳಲ್ಲೂ ಬಂದ್ರೆ ಅವು ಇನ್ನಷ್ಟು ದೀಪಗಳನ್ನ ಬೆಳಗ್ತಾ ಹೋಗ್ತವೆ, ಎಲ್ಲ ಕಡೆನೂ ಬೆಳಕೆ ಆಗುತ್ತೆ ಅವಾಗ. ಬೇರೆ ಎಲ್ಲದರಲ್ಲೂ ನಷ್ಟ ಆಗ್ಬೋದು, ಕೊಟ್ರೆ ಏನಾಗುತ್ತೆ, ಬೇರೆ ಕಡೆ ಸ್ವಲ್ಪ ನಷ್ಟ ಆಗುತ್ತೆ. ಆದ್ರೆ ಈ ಜ್ಞಾನದ ದೀಪ ಬೆಳಗದಾಗ ಎಲ್ಲಿ ನಷ್ಟ ಆಗಲ್ಲ. ಅದಕ್ಕೇನು ಹೇಳ್ತಾರೆ? ಬೆಳಗುವಂಥದ್ದು ಪೂರ್ಣ ಮದ. ಈಗ ಅದು ಇನ್ನೊಂದನ್ನು ಬೆಳಗಿದ್ದಾದ್ಮೇಲೆ ಪೂರ್ಣ ಮಿದಂ. ಆ ದೀಪಕ್ಕೆ ಈ ದೀಪಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಈಗ
ಎರಡು ಪೂರ್ಣವೇ. ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಆ ಪೂರ್ಣದಿಂದ ಈ ಪೂರ್ಣ ಉದ್ಭವ ಆಯಿತು. ಉದಚ್ಯತೆ ಅಂದರೆ ಮೂಡ್ತು ಅಂತ. ಪೂರ್ಣಸ್ಯ ಪೂರ್ಣಂ ಆದಾಯ, ಅದರಿಂದ ಇದು ಬಂತು. ಈಗ ಬೇರೆ ಕಡೆ ಎಲ್ಲ ಏನು ಹೇಳಿದ್ವಿ, ಒಂದು ಕಡೆ ಏನಾದರೂ ತೆಗೆದ್ರೆ ಅಲ್ಲಿ ಕಡಿಮೆ ಆಗುತ್ತೆ, ವ್ಯಯ ಅನಿಸುತ್ತೆ. ಈಗ ಮನೆಯಿಂದ 100 ರೂಪಾಯಿ ಏನಂತೀರ ಚಿಲ್ಲರೆ ಮಾಡಿಸಿದ್ರೆ ಇನ್ನೆಷ್ಟು ಉಳಿಯುತ್ತೆ ಅಲ್ಲಿ? ಎಷ್ಟು ತೆಗೆದಿದ್ವು ಇನ್ನು ಉಳಿದಿದ್ದಷ್ಟೇ ಉಳಿಯೋದು. ವ್ಯಯ ತೆಗೆದ್ರೆ ಇನ್ನು ಉಳಿದಿದ್ದಷ್ಟೇ ಉಳಿಯೋದು. ಆದರೆ ಇಲ್ಲಿ ಎಷ್ಟು ತೆಗೆದ್ರು ಪೂರ್ಣಂ ಏವಾವಶಿಷ್ಯತೆ, ಅದು ಹೇಗಿದೆಯೋ ಹಾಗೇ ಉಳಿಯುತ್ತೆ ಅಂತ. ಹಾಗಾಗಿ ನೀವು ತಿಳಿಸೋದ್ರಿಂದ ಅದು ಕಡಿಮೆ ಆಗೋದಿಲ್ಲ ಅಥವಾ ಅವ್ರು ತಿಳ್ಕೊಳ್ಳೋದ್ರಿಂದನೂ ಕಡಿಮೆ ಆಗೋದಿಲ್ಲ. ಸೊ ಇಂಥ ಧನವನ್ನು ಸಂಪಾದಿಸಿದ್ರೆ ಬೇರೆ ಧನ ಬೇಕಾದ್ರೆ ಕದ್ಕೊಂಡು ಹೋಗ್ಬಿಡ್ತಾರೆ. ಹೇಗೆ ಎತ್ತಿಟ್ರು ಕೂಡ ಕದಿಯೋ ಸಾಧ್ಯತೆ ಇದೆ, ಕಡಿಮೆ ಆಗೋ ಸಾಧ್ಯತೆ ಇದೆ. ಅದನ್ನೆಲ್ಲೆಲ್ಲೋ ಬಚ್ಚಿಡಬೇಕು. ಆದರೆ ಈ ಜ್ಞಾನಧನ ಸಂಪಾದಿಸಿದ್ರೆ ಅದ್ರ ಚಿಂತೆ ಇಲ್ಲ. ಸೊ ಯಾರು ನೀವು ಬಯಲಲ್ಲೇ ಎತ್ತಿಟ್ರು ಕೂಡ ಅದನ್ನ ಕದಿಯೋದಿಕ್ಕೆ ಸಾಧ್ಯ ಇಲ್ಲ. ಅಂತ ನಿಟ್ಟಿನಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ. ಸೊ ಪ್ರತಿನಿತ್ಯ ತಿಳ್ಕೊಳ್ಳೋಂಥದ್ದು ಮತ್ತೆ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಂಥದ್ದು. ಎಲ್ಲ ವಯಸ್ಕರು ಇದ್ದೀವಿ. ಒಬ್ಬೊಬ್ಬರಿಗೆ ಒಂದೊಂದು ಯುಕ್ತಿ ಬೇಕಾಗ್ತದೆ. ಈಗ ಸ್ವಲ್ಪ ಯುವಕರಿಗೆ ಬೇರೆ ಥರ ಯುಕ್ತಿ ಬೇಕಾಗ್ತದೆ. ಅಂದರೆ ಇವರಿಗೆಲ್ಲ ಚೆನ್ನಾಗಿ ಜೋರಾಗಿ ಹೋಗುವಂಥ ಗಾಡಿಗಳು ಬೇಕಾಗ್ತವೆ. ವಯಸ್ಸಾದರೆ ಸ್ವಲ್ಪ ಸಸ್ಪೆನ್ಷನ್ ಚೆನ್ನಾಗಿರಬೇಕಾಗ್ತವೆ. ಸೊ ಹಾಗಾಗಿ ಎಲ್ರಿಗೂ ಅವರವರ ಇದಕ್ಕೆ ಹೋಗುವಂಥ ಕೆಲವು ಯುಕ್ತಿಗಳನ್ನ ಅಥವಾ ತಂತ್ರಗಳನ್ನ ಅದನ್ನು ವಿಸ್ತಾರವಾಗಿ ತಿಳ್ಕೊಳ್ತಾ ಅಳವಡಿಸ್ಕೊಳ್ತಾ ಹೋಗೋಣ. ಸೊ ಅದು ಎಲ್ಲ ಮಾಹಿತಿ ಎಲ್ಲದ್ರ ಬಗ್ಗೆ ಇದ್ದರೆ, ಈಗ ನಿಮ್ಮನೆಯಲ್ಲಿ ವಯಸ್ಸಾದವರಿದ್ದಾಗ ಇಲ್ಲ ಅಜ್ಜ ನೀವು ಇದು ತಗೊಂಡೋಗಿ ಅಂತ ಹೇಳ್ಬೋದು. ಅಥವಾ ಹುಡುಗರಿದ್ದಾಗ ಎಲ್ಲ ನಿಂತ್ಕಣ ಗಾಡಿ ಅದು ತಗೊಂಡೋಗು ಅಂತ ಹೇಳ್ಬೋದು ಅದನ್ನು. ಸೊ ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತ ಅನಿಸುತ್ತೆ, ಯಾರಿಗೆ ಯಾವುದು ಸೂಕ್ತ ಅನ್ನೋದನ್ನು ವಿಸ್ತಾರವಾಗಿ ತಿಳ್ಕೊಳ್ತಾ ಅದನ್ನು ಚರ್ಚಿಸ್ತಾ ಹಾಗೆ ಅದನ್ನು ಪರೀಕ್ಷಿಸ್ತಾ ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕಿವತ್ತು